ಕಾಮಿಡಿ ಅಂತಂದರೆ ಹಿಮ್ಸೆಲ್ಫ್ ಅವರಿಬ್ಬರು ಕೂಡ ಒಳ್ಳೆ ರೈಟರ್ಗಳು. ಕಾಮಿಡಿ ಅಂದ್ರೇ ಅದು ಟೈಮಿಂಗ್ ಸೆನ್ಸ್ ಇರಬೇಕು ತುಂಬ. ನಿಮ್ಮ ಮುಂದೆ 27ನೇ ತಾರೀಕು ಬರ್ತಾ ಇದ್ದೀವಿ, ಸೂಪರ್ ಹಿಟ್ ನಿಮ್ಮ ಶಿಳ್ಳೆ ಮತ್ತು ಚಪ್ಪಾಳೆ, ಅದ್ರ ಮೂಲಕನೇ ಸಿನಿಮಾ ಸೂಪರ್ ಹಿಟ್ ಆಗೋದು. ಈ ಸೂಪರ್ ಹಿಟ್ ಸಿನಿಮಾದ ಮೇಯ್ನ್ ಸ್ಟ್ರೀಮು ನಮಗೆ ನಾಯಕ ನಟರಾಗಿ ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇರೋವಂಥವ್ರು ಗಿಲ್ಲಿ ನಟ ಹಾಗೂ ಗೌರವ್ ಶೆಟ್ಟಿ. ಶ್ವೇತಾ ಅವರು ನಾಯಕಿಯಾಗಿದ್ದಾರೆ. ಜೊತೆಗೆ ತಾರಾ ಬಳಗ ಸಿಕ್ಕಾಪಟ್ಟೆ ದೊಡ್ಡದಿದೆ. ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ, ಗಿರಿ ಅವರಿದ್ದಾರೆ, ಜಿ ಅವರಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಟೆನ್ನಿಸ್ ಕೃಷ್ಣ ಅವರಿದ್ದಾರೆ. ಹೀಗೆ ತಾರಾ ಬಳಗ ಹೇಳ್ತಾ ಹೋದರೆ ತುಂಬ ದೊಡ್ಡದು. ಡ್ರ್ಯಾಗನ್ ಮಂಜು ಅವರಿದ್ದಾರೆ. ಸೊ ಇಡೀ ಒಂದು ಸಿನಿಮಾಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತಾರೆ ಅದೆಲ್ಲ ಅಂಶಗಳನ್ನ ಒಳಗೊಂಡಂಥ ಸಿನಿಮಾ ಸೂಪರ್ ಹಿಟ್. ಸೊ ಚಿತ್ರದ ಕೊನೆಯ ಹಂತದವರೆಗೂ ಸೊ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಈ ಸಿನಿಮಾದ ಸ್ಪೆಷಲ್ ಎಲಿಮೆಂಟ್ಸು ಸಾಕಷ್ಟು ಕಾಮಿಡಿ ಜಾನರ್ ಸಿನಿಮಾಗಳು ಬಂದಿದ್ದಾವೆ, ಹಾರರ್ ಸಿನಿಮಾಗಳು ಬಂದಿದ್ದಾವೆ, ಥ್ರಿಲ್ಲರ್ ಸಿನಿಮಾಗಳು ಬಂದಿದ್ದಾವೆ. ಸೊ ಆದರೆ ಕಾಮಿಡಿ ವಿತ್ ಸಸ್ಪೆನ್ಸ್ ಥ್ರಿಲ್ಲರು ಸಿನಿಮಾಗಳ ಅಂಕೆ ಕಮ್ಮಿ ಅಂಥ ಒಂದು ಕ್ಯಾಟಗರಿಗೆ ಸೇರುವಂಥ ಸಿನಿಮಾ. ಕಂಪ್ಲೀಟ್ ಕೊನೆಯವರೆಗೂ ಆಡಿಯನ್ಸು ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇಟ್ಕೊಂಡು ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಈ ಸೂಪರ್ ಹಿಟ್. ಇದೇ ಫೆಬ್ರವರಿ 27ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇಲ್ಲ, ಕೆಲವು ಸಲ ಏನಾಗುತ್ತೆ, ಕಥೆಗಾರನಿಗೆ ಕತೆ ಬರೆದಾದ ನಂತರ ಒಬ್ಬ ನಿರ್ದೇಶಕನಿಗೆ ಯಾವ ಪಾತ್ರ ಯಾರು ಮಾಡಿದ್ರೆ ಚಂದ ಅನ್ನೋ ಒಂದು ಆಲೋಚನೆ ಬರುತ್ತೆ. ಅದು ತುಂಬ ಜವಾಬ್ದಾರಿ ಇರುವಂಥ ಒಂದು ಸೆಗ್ಮೆಂಟ್. ಆ ಸೆಗ್ಮೆಂಟಲ್ಲಿ ಕತೆ ಮತ್ತು ಸಂಭಾಷಣೆ ಬರಿತಾ ಇರಬೇಕಾದ್ರೇ ಈ ಪಾತ್ರ ಇವ್ರು ಮಾಡಿದ್ರೇ ಚಂದ ಅಂತ ಅನ್ನಿಸ್ತು. ಸೊ ಹಾಗಾಗಿ ಗೌರವ್ ಶೆಟ್ಟಿ ಸಾಕಷ್ಟು ಅವ್ರನ್ನ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ಸಿಕ್ಕಾಪಟ್ಟೆ ಶಾರ್ಟ್ ಮೂವಿಗಳು, ಒಂದಷ್ಟು ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದರು. ಸೊ ಅವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ರೆ ಸೂಕ್ತ ಅಂತ ಅನ್ನಿಸ್ತು. ಹಾಗೆ ಗಿಲ್ಲಿ ನಟ ಅವರು ಕೂಡ ಸಾಕಷ್ಟು ರಿಯಾಲಿಟಿ ಶೋಸು, ಬೇರೆ ಬೇರೆ ಕಾಮಿಡಿ ಶೋಸ್ಗಳೆಲ್ಲ ಮಾಡಿದರು. ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಪೋಷಕ ಪಾತ್ರ ಮಾಡಿದರು. ಸೊ ಅವರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಇವರಿಬ್ಬರು ಕೂಡ ಕಾಮಿಡಿ ಸೆನ್ಸ್ ಇರುವಂಥವ್ರು. ಆಮೇಲೆ ಕಾಮಿಡಿ ಅಂತಂದರೆ ಹಿಮ್ಸೆಲ್ಫ್ ಅವರಿಬ್ಬರು ಕೂಡ ಒಳ್ಳೆ ರೈಟರ್ಗಳು. ಅವರ ಸ್ಕ್ರಿಪ್ಟ್ಗಳನ್ನ ಅವರೇ ಬರ್ಕೊಂಡು ಅವರೇ ಡೈರೆಕ್ಟ್ ಮಾಡಿರುವಂಥ ಒಂದು ಅಂಶ. ಸೊ ಇಬ್ಬರು ಕೂಡ ಒಳ್ಳೆ ಸ್ಪಾಂಟಿನಿಯಸ್ ಆಗಿ ಬೆಟರ್ ಮಾಡೋಂಥ ಅಂಶಗಳನ್ನ ಇಟ್ಕೊಳ್ಳೋವಂಥ ಒಂದು ಕಲಾವಿದರು. ಸೊ ಅವ್ರನ್ನ ಇಟ್ಕೊಂಡು ನಾನು ಈ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅವ್ರನ್ನ ಆಯ್ಕೆ ಮಾಡಿದ ನಂತರ ಒಂದಷ್ಟು ಮಾತುಕತೆ ಸರಿ, ಸಿನಿಮಾ ಶೂಟಿಂಗ್ ಅಂತ ಶುರು ಆದಮೇಲೆ ನಾನೇನು ಅಂದ್ಕೊಂಡಿದ್ನೋ ಅದು ಕತೆ ಬರೆದಾಗ ಒಂದು ಲೆವೆಲ್ವರೆಗೂ ಇರುತ್ತೆ, ಡೈಲಾಗ್ ಬರೆದಾಗ ಅದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಡೈಲಾಗ್ ಬರೆದು ಮುಗಿಸಿ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅದು ಕಲಾವಿದರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ. ಕಾಮಿಡಿ ಅಂದ್ರೇ ಅದು ಟೈಮಿಂಗ್ ಸೆನ್ಸ್ ಇರಬೇಕು, ತುಂಬ ಪಂಚಿ ಇರಬೇಕು. ಅದನ್ನೆಲ್ಲ ಇವ್ರುಗಳ ಮೂಲಕ ಅದು ಹತ್ತಿದ್ದು 100 ಪಟ್ಟು ಹೆಚ್ಚು ಕಾಮಿಡಿ ಎನ್ಹಾನ್ಸ್ ಆಯಿತು. ತುಂಬ ಖುಷಿ ಪಡ್ತಾಯಿದ್ರು ಸೆಟ್ಟಲ್ಲೆಲ್ಲ. ಪ್ರತಿಯೊಬ್ಬರು ಕೂಡ ಲೈಟ್ ಮ್ಯಾನಿಂದ ಹಿಡಿದು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೇಳೋಂಥ ಡೈಲಾಗ್ಸ್ಗಳಿಗೆ ತುಂಬ ಎಂಜಾಯ್ ಮಾಡ್ತಿದ್ರು. ಅದು ನಮಗೆ ಖುಷಿ. ಅಂದರೆ ಎಲ್ಲೋ ಒಂದು ಕಡೆ ಮೊದಲನೇ ಆಡಿಯನ್ಸ್ ಯಾರಂತಂದರೆ ಶೂಟಿಂಗ್ ಸೆಟ್ಟಲ್ಲಿ ಇರೋವಂಥ ಟೆಕ್ನಿಷಿಯನ್ಸ್ಗಳು, ಬೇರೆ ತಾರಾ ಬಳಗ, ಅವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ 100% ಸಿನಿಮಾ ಕೂಡ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಸೊ ಅದು ಡಬ್ಬಿಂಗಲ್ಲಿ ಕೂಡ ಇನ್ನೊಂದಷ್ಟು ಬೆಟರ್ಮೆಂಟ್ಗಳಾಗ್ತಾ ಹೋಯಿತು. ಸೊ ಈಗ ನಿಮ್ಮ ಮುಂದೆ 27ನೇ ತಾರೀಕು ಬರ್ತಾಯಿದ್ದೀವಿ, ಸೂಪರ್ ಹಿಟ್ ನಿಮ್ಮ ಶಿಳ್ಳೆ ಮತ್ತು ಚಪ್ಪಾಳೆ, ಅದ್ರ ಮೂಲಕನೇ ಸಿನಿಮಾ ಸೂಪರ್ ಹಿಟ್ ಆಗೋದು. ಸೊ ನಿಮ್ಮ ಬೆಂಬಲ ನಮ್ಮ ಸಿನಿಮಾದ ಮೇಲೆ ಸಂಪೂರ್ಣವಾಗಿರಲಿ. ಚಿತ್ರಮಂದಿರಗಳಲ್ಲೇ ಬಂದು ಕನ್ನಡ ಚಿತ್ರನ, ಈ ಸೂಪರ್ ಹಿಟ್ ಸಿನಿಮಾನ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಸಾಧು ಸರ್, ನಾನು ಚಿತ್ರರಂಗಕ್ಕೆ ಬಂದು ಕಣ್ಬಿಟ್ಟಾಗಿಂದ ಅವ್ರನ್ನ ನೋಡ್ಕೊಂಬಂದು ಬೆಳೆದಿರುವಂಥ ಹುಡುಗ ನಾನು. ಸೊ ಅವ್ರ ಜೊತೆ ಕೆಲಸ ಮಾಡೋವಂಥ ಅವಕಾಶಗಳು ಸಿಕ್ಕಾಗೆಲ್ಲ ನನ್ನ ಪುಣ್ಯ ಅಂತ ಹೇಳ್ಕೊಬೋದು. ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ನಾನು ಬರೆದಂಥ ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ. ನಗೆಬಂಬ್ ಅನ್ನೋ ಒಂದು ಸಿನಿಮಾದಲ್ಲಿ ರವಿಶಂಕರ್ ಅವ್ರ ಜೊತೆ ನಾನು ಕೂಡ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಸಾಧು ಸರ್ ಅದರಲ್ಲಿ ವಿಲನ್ನು, ಅದಕ್ಕೂ ಕೂಡ ಕಂಪ್ಲೀಟ್ ಕಾಮಿಡಿ ಜಾನರ್ ಇರುವಂಥದ್ದು. ಹೀಗೆ ನನ್ನ ಅವರ ಒಡನಾಟ ಬಾಂಧವ್ಯ ಒಂದು 20 ವರ್ಷ. ಒಂದು ಇದು ಪ್ರತಿ ಹಂತದಲ್ಲೂ ನನ್ನನ್ನು ಬೆಂತಟ್ಟಿ ಪ್ರೋತ್ಸಾಹಿಸಿ, ಏನೋ ಮಾಡ್ತೀಯಲ್ಲ ನೀನು, ಚೆನ್ನಾಗಿ ಮಾಡ್ತೀಯಲ್ಲ, ಮಾಡೋ ಅಂತ ತುಂಬ ಬೆಂತಟ್ಟಿ ನನ್ನ ಪ್ರೋತ್ಸಾಹ ಮಾಡ್ತಾನೇ ಇದ್ದರು.
ಸೊ ಈಗ ಸೂಪರ್ ಹಿಟ್ ಸಿನಿಮಾಗೂ ಕೂಡ ಆ ಒಂದು ಪಾತ್ರಕ್ಕೆ ಸಾಧು ಸರೇ ಚೆನ್ನಾಗಿರುತ್ತೆ ಈ ಪಾತ್ರ ಮಾಡಿದ್ರೆ ಅಂತ ಅನ್ನಿಸ್ತು ಬರಿಬೇಕಾರೆ. ಹೋಗಿ ಪಾತ್ರ ಕತೆ ಪ್ರತಿಯೊಂದನ್ನು ಅವ್ರಿಗೆ ವಿವರಣೆ ಕೊಟ್ಟಾಗ ತುಂಬ ಖುಷಿಪಟ್ಟರು. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಅವ್ರದ್ದು. ಇಡೀ ಸಿನಿಮಾ ನಿಮ್ಮನ್ನು ನಗಿಸೋದ್ರಲ್ಲಿ ಅವ್ರದ್ದು ಎತ್ತಿದ ಕೈ ಇದರಲ್ಲಿ. ಅವರು ಕೂಡ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಸಿಕ್ಕಾಪಟ್ಟೆ ಇದೆ ಇಡೀ ಸಿನಿಮಾ. ಡೈಲಾಗು, ಕಾಮಿಡಿ ಪಂಚು ಹೆವಿ ಇದೆ. ಗೌರವ್ ಶೆಟ್ಟಿಯವರು ಮತ್ತು ಡ್ರ್ಯಾಗನ್ ಮಂಜು ಅವರು, ಗಿಲ್ಲಿ ನಟ ಅವರು ಜುಗಲ್ಬಂದಿ ನಿಮಗೆ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗೋವಂಥ ಸಿನಿಮಾ ಆಗುತ್ತಿದ್ದು. ಆಮೇಲೆ ಡೈಲಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಲ್ರೆಡಿ ವೈರಲ್ ಆಗ್ತಾಯಿದೆ. ಮೊನ್ನೆ ಪ್ರೇಮಿಗಳ ದಿನಾಚರಣೆ ದಿನ ಒಂದು ಡೈಲಾಗ್ ಬಿಟ್ವಿ, ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದ್ರ ಹಿಂದೆ ಟೀಸರಲ್ಲಿ ಏನು ಡೈಲಾಗ್ಸ್ ಇತ್ತು ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಯಿದೆ. ಸೊ ಜನ ತುಂಬ ಅದನ್ನು ಮೆಚ್ಕೊಳ್ತಿದ್ದಾರೆ ಅನ್ನೋದು ಖುಷಿ ಪಡೋವಂಥ ವಿಚಾರ. ಈಗೇನು ನೋಡಿದ್ದೀರ ಇದು ಜಸ್ಟ್ ಸ್ಯಾಂಪಲ್ಲು. ಇಡೀ ಸಿನಿಮಾದಲ್ಲಿ ಒಂದು ಬೇರೆ ಲೆವೆಲಲ್ಲಿ ಇರುತ್ತೆ ಕಾಮಿಡಿ ಎಂಟರ್ಟೈನ್ಮೆಂಟು. ಆಮೇಲೆ ಎಲ್ಲ ಡೈಲಾಗು ವೈರಲ್ ಆಗುವಂಥ ಕಂಟೆಂಟು, ಎಲ್ಲ ಡೈಲಾಗ್ನೂ ಆಡಿಯನ್ಸು ತುಂಬ ಎಂಜಾಯ್ ಮಾಡ್ತಾ ಹೋಗೋವಂಥ ಒಂದು ಕಂಟೆಂಟ್ ಆಗುತ್ತೆ. ಅಣ್ಣ ನಾಗೇಂದ್ರ ಪ್ರಸಾದ್ ಅವರು ಕತೆ ಕೇಳ್ತಿದ್ದಂಗೆ ಫಸ್ಟು ಒಳ್ಳೆ ಒಂದು ಒಪಿನಿಯನ್ನು ಮತ್ತು ಫಸ್ಟು ವಿಮರ್ಶೆ ಅವರೇ ನನಗೆ ಮಾಡಿದ್ದು. ಕತೆ ಚೆನ್ನಾಗಿದೆ, ಎಲ್ಲೆಲ್ಲಿ ಏನೇನು ತಿದ್ದುಪಡಿ ಮಾಡ್ಕೊಬೋದು ಅದನ್ನೆಲ್ಲ ಗೈಡ್ ಮಾಡಿದ್ರು. ಸೊ ಅದೇ ರೀತಿ ರೆಡಿ ಆಯಿತು ಸ್ಕ್ರಿಪ್ಟು. ಅದಾದ ನಂತರ ಮ್ಯೂಸಿಕ್ಕು ಮತ್ತು ಸಾಹಿತ್ಯ ಅಂತ ಬಂದಾಗ ಸಂಗೀತ ಸಾಹಿತ್ಯ ಅವರು ಜವಾಬ್ದಾರಿ ಕೊಟ್ಟೆ. ಸಾವಿರಾರು ಹಾಡುಗಳು ಬರೆದಿದ್ದಾರೆ, ಸಾವಿರಾರು ಹಾಡುಗಳು ಹಿಟ್ಗಳಾಗಿದ್ದಾವೆ. ಒಂದು ಒಳ್ಳೆ ಹಿಟ್ ಹಾಡು ಸಿಗುವಂಥದ್ದು ನಮ್ಮ ಅದೃಷ್ಟ ಅದು. ಯಾಕಂದರೆ ಒಬ್ಬ ಸಾಹಿತಿಗೆ ತಾನು ಬರೆಯುವಂಥದ್ದೆಲ್ಲ ಹಿಟ್ಟಾಗಬೇಕು ಅನ್ನೋದೇ ಇರುತ್ತೆ. ಸೊ ಎಲ್ಲ 99.99 ಅನ್ನೋಂಗಿಲ್ಲ, 100% ಹಿಟ್ ಹಾಡುಗಳನ್ನ ಕೊಟ್ಟಂಥ ಸಾಹಿತಿಗಳು. ಸೊ ಅವರು ನನಗೆ ಬೆನ್ನೆಲುಬಾಗಿ ನಿಂತು ಸಂಗೀತ ಸಾಹಿತ್ಯ ಜವಾಬ್ದಾರಿ ಹೊತ್ತು ಮಾಡಿರುವಂಥದ್ದು ಅದು ನನ್ನ ಪುಣ್ಯ ಅಂತ ಹೇಳ್ಬೋದು. ಜೊತೆಗೆ ಈ ಸಿನಿಮಾದಲ್ಲಿ ಸಾಹಿತ್ಯದ ಜೊತೆಗೆ ಸಂಗೀತದ ಜೊತೆಗೆ ಒಂದು ಬಹುಮುಖ್ಯವಾದಂಥ ಒಂದು ಅದ್ಭುತವಾದಂಥ ಒಂದು ಪಾತ್ರ ಕೂಡ ಅಭಿನಯಿಸಿದ್ದಾರೆ. ಅದು ನೀವು ತೆರೆ ಮೇಲೆ ನೋಡಿನೇ ಎಂಜಾಯ್ ಮಾಡಬೇಕು. ಯಾಕೆಂದರೆ ಇಲ್ಲಿವರೆಗೂ ನಾಗೇಂದ್ರ ಪ್ರಸಾದ್ ಅವ್ರನ್ನ ಸಾಹಿತಿಗಳಾಗಿ ನೋಡಿರ್ತೀರಿ, ಒಬ್ಬ ಡಾನ್ ಆಗಿ ನೀವು ನೋಡೋವಂಥ ಸೌಭಾಗ್ಯ ನಿಮ್ಮದಾಗತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಗಿಲ್ಲಿ ನಟ ಅವ್ರ ಜೊತೆ ಎಲ್ಲ ಕಾಂಬಿನೇಷನ್ ಇರುವಂಥದ್ದು. ಸೊ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. 100% ನಿಮ್ಮನ್ನು ರಂಜಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಒಂದು ಪುಟ್ಟ ಪಾತ್ರ ನಾನು ಕೂಡ ಅಭಿನಯ ಮಾಡಿದ್ದೀನಿ. ಆದರೆ ಆ ಪಾತ್ರ ಎಲ್ಲೋ ಒಂದು ಕಡೆ ನಾನೇ ಮಾಡಬೇಕು ಅನ್ನೋ ಥರದ್ದು ಏನಿಲ್ಲ. ಕೆಲವು ಸಲ ಏನಾಗುತ್ತೆ, ಆಲ್ ಆಫ್ ದ ಸಡನ್ನು ಯಾರೋ ಒಬ್ಬ ಕಲಾವಿದರು, ನನಗೆ ಹೆಚ್ಚು ಕಲಾವಿದರು ಮಾಡಬೇಕು ಅನ್ನೋದೇ ನಮ್ಮ ಆಸೆ, ನಾವು ಮಾಡಬೇಕು ಅನ್ನೋದೇನಿಲ್ಲ. ಟೈಮ್ ಕರೆಕ್ಟಾಗಿ ಕೆಲವು ಕಲಾವಿದರು ಕೆಲವರು ಬರೋದಕ್ಕೆ ಅನಾನುಕೂಲ ಆಗಿ ಸಮಸ್ಯೆ ಆಗಿ ಆ ಟೈಮಿಗೆ ಬರದೇ ಇದ್ದಾಗ ಆ ಪಾತ್ರ ಯಾರೋ ಒಬ್ಬರು ನಿಭಾಯಿಸಲೇಬೇಕಲ್ಲ. ಸೊ ಹಾಗಾಗಿ ಆ ಪಾತ್ರಕ್ಕೆ ಸರಿ ನಾನು ಆ್ಯಕ್ಟ್ ಮಾಡೋಣ ಅಂಥೇಳಿ ಅದೊಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಕರ್ನಾಟಕದ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಕಲಾ ರಸಿಕರಿಗೆ, ಇದೇ ಫೆಬ್ರವರಿ 27ನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರ ಸೂಪರ್ ಹಿಟ್ ಸಿನಿಮಾನ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಅದ್ಭುತವಾದಂಥ ಹಾಸ್ಯ ಇದೆ. 100% ನೀವು ಕೊಡೋವಂಥ ದುಡ್ಡಿಗೆ ನೀವು ಸ್ಪೆಂಡ್ ಮಾಡೋವಂಥ 2.25 ಗಂಟೆ ಏನಿದೆ ಅದೆಲ್ಲದಕ್ಕೂ ಅರ್ಥಬದ್ಧವಾಗಿರುವಂಥ ಒಂದು ಸಿನಿಮಾ. ವಲ್ಗ್ಯಾರಿಟಿ ಇಲ್ಲ, ಡಬಲ್ ಮೀನಿಂಗ್ ಇಲ್ಲ. ಫ್ಯಾಮ್ಲಿ ಸಮೇತ ಚಿಕ್ಕವರಿಂದ ದೊಡ್ಡವರವರೆಗೂ ಬಂದು ಕುಂತು ಹೊಟ್ಟೆ ಹುಣ್ಣಾಗೋಷ್ಟು ನಕ್ಕು ನೋಡಿ ರಂಜಿಸುವಂಥ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಸಪೋರ್ಟ್ ಮಾಡಿ. ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇನ್ನೇನು OTTಗೆ ಬರುತ್ತೆ, ಇನ್ನೇನು ಮನೆಯಲ್ಲೇ ನೋಡ್ಬೋದು ಅನ್ನೋ ಮನೋಭಾವ ಬಿಟ್ಬಿಡಿ. ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಿದ್ರೇ ಅದು ಸಿನಿಮಾಗೆ ಒಂದು ಅರ್ಥ. ಆ ಒಂದು ಕಲ್ಚರ್ನ ನಾವು ರೂಢಿಸ್ಕೊಂಡೇ ಬರಬೇಕು. ಮನೆಯಲ್ಲೇ ಕುಂತು 4 ಜನ ನೋಡಿದ್ರೆ ಅದು ಅಂಥ ಎಂಟರ್ಟೈನ್ಮೆಂಟು ಸಿಗಲ್ಲ. ಸಿನಿಮಾದ ಒರಿಜಿನಲ್ ಎಂಟರ್ಟೈನ್ಮೆಂಟು ಚಿತ್ರಮಂದಿರಗಳಲ್ಲೇ ಇರೋದು. ಸೊ 10 ಜನ 1000 ಜನರ ಮಧ್ಯೆ ನೀವು ಚಿತ್ರಮಂದಿರದಲ್ಲಿ ಚಿತ್ರನ ನೋಡಿದಾಗಲೇ ಅದರ ಖುಷಿ, ಅದರ ನೋವು, ಅದರ ಕಷ್ಟ ಪ್ರತಿಯೊಂದು ಕೂಡ ನಿಮ್ಮ ಮನಸ್ಸಿಗೆ ತಟ್ಟುವಂಥದ್ದು. ಯಾಕೆಂದರೆ ದೊಡ್ಡ ಕ್ಯಾನ್ವಾಸಲ್ಲಿ ಪ್ರತಿಯೊಂದು ಭಾವನೆಗಳು ಕೂಡ ಮನಸ್ಸಿಗೆ ಹತ್ತಿರ ಆಗ್ತಾ ಹೋಗುತ್ತೆ. ಅದೇ ಸಿನಿಮಾದ ಸ್ಪೆಷಾಲಿಟಿ. ಬೆಳಿತಾರೆ ಅಂತ ಹೇಳುವಂಥದ್ದೇ ಆ ಒಂದು ಉದ್ದೇಶಕ್ಕೆ. ಸೊ ಆ ಒಂದು ಉದ್ದೇಶ ಈಡೇರಬೇಕು ಅಂತಂದರೆ ನೀವೆಲ್ಲ ಬಂದು ಚಿತ್ರಮಂದಿರಗಳಲ್ಲಿ ನಮ್ಮ ಸೂಪರ್ ಹಿಟ್ ಸಿನಿಮಾ ನೋಡಿ ಬೆಂಬಲಿಸಿ. ನಿಜವಾದ ಸೂಪರ್ ಹಿಟ್ ನಿಮ್ಮ ಶಿಳ್ಳೆ ಮತ್ತು ಚಪ್ಪಾಳೆಯಿಂದ ಮಾತ್ರ ಸಾಧ್ಯ. ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಇದೇ ಫೆಬ್ರವರಿ 27ಕ್ಕೆ ನಿಮ್ಮ ಮುಂದೆ ಸೂಪರ್ ಹಿಟ್.